ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಒಂದು ಬಹಳ ಸುಂದರವಾದಂತ ಸಿನಿಮಾ, ತುಂಬಾ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಂಡ್ ಈ ತರ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಷನ್ ತುಂಬಾ ಕಷ್ಟ. ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು, ನಮ್ಮ ಡೈರೆಕ್ಟರ್. ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಅಂಡ್ ಆಲ್ ದ ಲೀಡ್ಸ್, ನಮ್ಗೆ ಪ್ರವೀಣ್ ಆಗಿರ್ಬೋದು, ರಿಷಿಕಾ ಆಗಿರ್ಬೋದು, ಅಂಡ್ ಶೈನ್ ಇಸ್ ಮೈ ಬ್ರದರ್. ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟ್ ಆಗಿ ಬರ್ತಾರೋ ಸಿನಿಮಾಗಳು ಎಲ್ಲದರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು. ಸೊ ಇಟ್ಸ್ ವೆರಿ ನೈಸ್ ಅಂಡ್ ಕಂಗ್ರಾಚುಲೇಷನ್ಸ್ ಬ್ರದರ್, ಕಂಗ್ರಾಚುಲೇಷನ್ಸ್ ಮತ್ತೆ ಇಡೀ ತಂಡಕ್ಕೆ. ಅಂಡ್ ಇಂಥ ಒಂದು ಸಿನಿಮಾನ ನಮ್ ಕನ್ನಡ ಜನತೆ ಥಿಯೇಟರ್ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಈ ನಡುವೆ ಕಂಟೆಂಟ್ ಡ್ರಿವನ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿ. ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಅಂಡ್ ಇದರ ಒಂದು ಅಟೆಂಪ್ಟ್ ಗೆ ಸುರಾಗ್ ಅವ್ರಿಗೆ ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಮಾಡಿದೀರ ಸಿನಿಮಾನ. ಸೊ ಎಲ್ರು ಬನ್ನಿ. ಮ್ಯೂಸಿಕ್ ಸಖತ್ತಾಗಿದೆ. ಅಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ವರ್ಕ್ ಬಗ್ಗೆ, ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಕೇಳಿದೆ ಯಾರು ಮಾಡಿದಾರು ಅಂತ. ಬಟ್ ತುಂಬಾ ಚೆನ್ನಾಗಿದೆ ಸಿನಿಮಾ, ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರು ಬನ್ನಿ, ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್ ದ ಹೋಲ್ ಟೀಮ್. ಸರ್ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್ಸ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾನು ಅದೇ ತರ ಸಕ್ಸಸ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಸಿನಿಮಾ ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಸಿನಿಮಾ ಬಂದು ನೋಡ್ತಾ ಇರೋದು ಕನ್ನಡ ಸಿನಿಮಾ ನಾನು ನಿಮ್ಮ ಸಿನಿಮಾ ಬಂದು ನೋಡ್ತೀನಿ ಹೇಳಿ ನಮ್ಮ ತಂಡ ಫುಲ್ ಬಂದು ನಿಮ್ಮ ಸಿನಿಮಾ ಒಬ್ರಿಗೊಬ್ರು ಸಪೋರ್ಟ್ ವೆರಿ ಗುಡ್ ವೆರಿ ಗುಡ್. ಇವಾಗ ಇಂಡಸ್ಟ್ರಿ ಮಾಡಲೇಬೇಕು. ನಾಟ್ ಲೈಕ್ ಒಂದೇ ದಿನ ಬಂತು. ಹೌದು ಸಪೋರ್ಟಿಂಗ್ ಥ್ಯಾಂಕ್ ಯು ವೆರಿ ಮಚ್. ಸರ್ ಯಾರು ಏನೋ ಕೇಳ್ತಾ ಇರಿ. ಹೌದು ಸರ್, ನನಗೆ ಇದು ನಮ್ಮ ಕರ್ತವ್ಯ ಸರ್. ಕನ್ನಡ ಇಂಡಸ್ಟ್ರಿ ಅಂದ್ರೆ ನಮ್ಮೆಲ್ಲರ ಮನೆ ಇದು. ಸೊ ನಮ್ಮ ಒಂದೇ ಮನೇಲಿ ಇರ್ತೀವಿ ಅಂದ್ರೆ ಎಲ್ಲರ ಜೊತೆಗೆ ಇರ್ಬೇಕಲ್ಲ. ಸೊ ಅದಕ್ಕೆ ಯಾವುದೇ ಸಿನಿಮಾ ಆಗ್ಲಿ, ಒಂದ್ ಒಳ್ಳೆ ಸಿನಿಮಾ ಅಂದ್ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ಎಲ್ಲರ ಜೊತೆಗೆ ಗೆಲ್ಸ್ಬೇಕು ಸಿನಿಮಾನ. ಅಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ, ನಮ್ಮ ಫ್ಯಾನ್ಸ್ಗೆ, ನಮ್ಮ ಎಲ್ಲರಿಗೂ ಅದು ಖುಷಿ ಆಗುತ್ತೆ. ಅವ್ರಿಗೂ ನೋಡಿ ಖುಷಿ ಆಗುತ್ತೆ. ಎಲ್ಲರೂ ಜೊತೆಗೆ ನಿಂತ್ಕೊಂಡು ಮಾಡ್ತೀಯಾರಪ್ಪ, ಅವ್ರಿಗೂ ಸಪೋರ್ಟ್ ಮಾಡ್ಬೇಕಂತ. ಸೊ ಅಷ್ಟೇ ಕಾರಣ, ಬೇರೆ ಏನೂ ಇಲ್ಲ. ಬಟ್ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಒಂದು ಇಂಡಸ್ಟ್ರಿನ ಬೆಳೆಸ್ಬೇಕು. ಯಾರು ಜೊತೆಲಿಲ್ಲ ಅಂದ್ರೆ ಇಂಡಸ್ಟ್ರಿ ಬೆಳೆಯಕ್ ಸಾಧ್ಯನೇ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರ ಸಿನಿಮಾಗೆ ಯಾವತ್ತೂ ನಾನು ಇದ್ದೇ ಇರ್ತೀನಿ, ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ, ಅವ್ರ ಸಿನಿಮಾಗೆ ಹೋಗೇ ಹೋಗ್ತೀನಿ. ಅಂಡ್ ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿನಿಮಾ ಯೂಶಲಿ ಮನುಷ್ಯನ ಮನಸ್ಸೊಳಗೆ ಏನ್ ನಡೀತಿರುತ್ತೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ. ಅಂತದ್ ವಿಷಯನ ಇವರೊಂದು ಸಿನಿಮಾನೇ ಮಾಡಿದ್ದಾರೆ. ಇಟ್ಸ್ ಅ ವೆರಿ ವೆಲ್ ಕ್ರಾಫ್ಟೆಡ್ ಫಿಲ್ಮ್. ಆ ಕನಸು ನಾವು ಈ ತರ ಅದ್ಭುತ ನಟರ ಜೊತೆಗಿದ್ದಾಗ, ಒಂದು ಒಳ್ಳೆ ನಿರ್ಮಾಪಕರು ಕೂಡ ಇದ್ದಾಗ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಟೀಮ್. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ ಈಗ. ನಮಗೂ ಎಷ್ಟು ಎಕ್ಸೈಟ್ ಆಗ್ತಿದೆ. ಬನ್ನಿ ಥಿಯೇಟರ್ಗಳಿಗೆ, ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ. ಯಾರಿಗೂ ಮೋಸ ಆಗಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ನಗ್ತೀರಾ, ಅಳ್ತೀರಾ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಅಂದ್ರೆ ಬರ್ತಿದ್ದೀನಿ. ಇವತ್ತು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾ ನೋಡಿದೆ. ಆನೆಸ್ಟ್ಲಿ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದು ಒಂದು ತುಂಬಾ ಖುಷಿ ಆಗ್ತಿದೆ. ಐ ಲೈಕ್ ಟು ಕಂಗ್ರಾಚುಲೇಟ್ ನಮ್ಮ ಡೈರೆಕ್ಟರ್ ಸುರಾಗ್ ಅವರು. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀಣ್ ಅವ್ರಿಗೋದು, ರಿಷಿಕಾ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಅಂಡ್ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇಂದ ಬಂದೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ತುಂಬಾ ಖುಷಿ ಆಯ್ತು. ಸ್ಮೈಲ್ ಅಲ್ಲಿ ಆಚೆ ಬಂದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ಇವ್ರ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆ ಸಬ್ಜೆಕ್ಟು. ಯಾಕೆಂದರೆ ಈಗಿನ ಮಕ್ಕಳು
ತುಂಬಾ ಕಷ್ಟಪಡ್ತಾರೆ. ಮೆಂಟಲಿ ಅವ್ರಿಗೆ ಬಹಳಷ್ಟು ಗೊಂದಲಗಳಿರುತ್ತೆ. ನಾವು ಯೂಶಲಿ ಸಿನಿಮಾಲಿ ಅದನ್ನೆಲ್ಲ ಮುಚ್ಚು ಮರೆ ಮಾಡಿ ಬೇರೆ ತರ ತೋರಿಸ್ತೀವಿ. ಬಟ್ ಈ ದಿಸ್ ಮೂವಿ ಅವ್ರ ಮನ್ಸು ಒಳಗೆ ಹೋಗಿದೆ. ಈ ಮೂವಿನಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ತುಂಬಾ ಐ ಥಿಂಕ್ ಎಷ್ಟೊಂದು ಜನ ಮಕ್ಕಳು ಇದಕ್ಕೆ ತುಂಬಾ ಚೆನ್ನಾಗಿ ರಿಲೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಎಲ್ರು ಬಂದು ನೋಡ್ಬೇಕಾದಂತ ಸಿನಿಮಾ ಇದು. ಯಾಕೆಂದ್ರೆ ಇಲ್ಲಿ ಮನ್ಸಲ್ಲಿರೋ ಗೊಂದಲಗಳಿಗೆ ನಿಮ್ಗೆ ಇಲ್ಲಿಗೆ ಉತ್ತರಗಳು ಸಿಗತ್ತೆ. ನಮ್ಮಲ್ಲಿ ನಾವು ಒಳಗೆ ಒಂದು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದು ಸಿನಿಮಾ ಇದು. ಸೊ ಎಲ್ಲ ಯೂತ್ ಶುಡ್ ಕಮ್ ಅಂಡ್ ಸಿ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತುಂಬಾ ಒಳ್ಳೆ ಪ್ರಯತ್ನ. ಕಂಗ್ರಾಟ್ಸ್ ಟು ದ ಟೀಮ್. ದೇ ಹ್ಯಾಂಡಲ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ವೆಲ್. ಥ್ಯಾಂಕ್ ಯು. ಹಾಯ್, ನಾನು ವಿರಾನಿಕಾ ಅಂತ. ಆಕ್ಚುಲಿ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ. ಪ್ರವೀರ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ರಿಷಿಕಾ, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್. ಅಂಡ್ DOP ವರ್ಕ್ ತುಂಬಾ ಇಷ್ಟ ಆಯ್ತು. ಪ್ಲಸ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಯೂಶುವಲಿ ಚಿಕ್ಕವರಿದ್ದಾಗ ಇರುವಂತ ಟ್ರಾಮಸ್ಗಳು ನಾವು ಅದನ್ನ ಕ್ಲಿಯರ್ ಮಾಡ್ಲಿಲ್ದಾಗ ದೊಡ್ಡವ್ರು ಆಗ್ತಾ ಆಗ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ನ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ತಗೊಂಡಿರೋದಕ್ಕೆ ವಿ ಶುಡ್ ಕಂಗ್ರಾಚುಲೇಟ್ ಹಿಮ್. ಆಕ್ಚುಲಿ ಓಕೆ, ಕಂಗ್ರಾಚುಲೇಟ್ ಹಿಮ್. ಅಂಡ್ ಅಂತ ಸ್ಕ್ರಿಪ್ಟ್ ನ ಪ್ರೊಡ್ಯೂಸ್ ಮಾಡಿದಕ್ಕೆ ಐ ನೀಡ್ ಟು ಟೆಲ್ ಪ್ರೊಡ್ಯೂಸರ್ ಆಲ್ಸೋ ಕಂಗ್ರಾಚುಲೇಷನ್ಸ್. ಈಗ ಆಕ್ಚುಲಿ ಹೊಸ ಹೊಸ ಮೂವೀಸ್ಗಳು ಬರ್ತಾ ಇದೆ, ಹೊಸ ಹೊಸ ಕಾನ್ಸೆಪ್ಟ್ಗಳು ಬರ್ತಾ ಇದೆ. ಈ ಚಿತ್ರ ಒಂದು ಹೊಸ ಪ್ರಯತ್ನ. ಅಂಡ್ ಇದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು. ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ಗಳನ್ನ ಮಾಡಿ. ಸೊ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ನೋಡಿದ್ರೆ, ಈವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ಲೀಸ್ಟ್ ಫೀಲ್ ಸಿಗುತ್ತೆ. ಅಂಡ್ ಯು ಆಲ್ಸೋ ಡನ್ ಎ ವೆರಿ ಗುಡ್ ಜಾಬ್. ಯು ಲುಕ್ ವೇ ಟು ಡಿಫ್ರೆಂಟ್ ಸ್ಕ್ರೀನಲ್ಲೂ ಅಂಡ್ ಇಲ್ಲೂ ಕೂಡ. ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಡನ್ ಎ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಈಗ ನೋಡ್ಕೊಂಡೆ ಭಾಳ ಇಷ್ಟ ಆಯ್ತು. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ, ಅದು ಕಂಡೀಷನ್ ಆಗಲಿ, ಅದನ್ನ ಸಿನಿಮಾವಾಗಿ ಹೇಳೋದಿರ್ತೈತಲ್ಲ, ಅಂದರೆ ಎಂಗೇಜಿಂಗ್ ಆಗಿ, ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನ ನಮಗೆ ತಲುಪಿಸೋದಿರ್ತೈತಲ್ಲ, ಅದು ಸ್ವಲ್ಪ ಟ್ರಿಕ್ಕಿ ಅನಿಸ್ತೈತೆ ನಮಗೆ ಯಾವಾಗಲೂ. ಬಟ್ ಸುರಾಗ್ ಈ ಸಿನಿಮಾನ ತುಂಬ ಎಂಗೇಜಿಂಗ್ ಕಟ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದನ್ನ ಅರ್ಥ ಆಗೋ ಥರ ಎಂಗೇಜಿಂಗ್ ಆಗಿ ಕೂರಿಸಿದ್ದಾರೆ ಸಿನಿಮಾನ. ಆ್ಯಂಡ್ 3 ಜನ ಆ್ಯಕ್ಟರ್ಸು, ಅಂದರೆ ಪ್ರವೀರ್ ಅವ್ರದ್ದು ಫಸ್ಟ್ ಸಿನಿಮಾ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಈಸ್ ಇದೆ. ಅಂದರೆ ಎಮೋಷ್ನಲ್ ಎಲ್ಲೂ ಕೂಡ ಒಂದು ಹಿಡಿತದಲ್ಲಿದೆ ಅನಿಸುತ್ತೆ. ಆಮೇಲೆ ಪ್ರತಿಮಾ ಅವರು ಭಾಳ ಇಷ್ಟ ಆಗ್ತಾರೆ, ಅವ್ರ ವಾಯ್ಸಿಂದ, ಅವ್ರ ಪರ್ಫಾರ್ಮೆನ್ಸಿಂದ. ನಮ್ಮ ಶೈನ್ ಶೆಟ್ರು 3 ಜನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಪಾತ್ರಗಳನ್ನ. ಅವರು ಅವರಾಗಿ ಪಾತ್ರಗಳಾಗಿ ಭಾಳಷ್ಟು ಹತ್ತಿರ ಆಗ್ತಾರೆ. ಸಿನಿಮಾ ಚೆನ್ನಾಗಿದೆ. ರಿವ್ಯೂಸ್ ಆಲ್ರೆಡಿ ನಿಮ್ಮನ್ನು ತಲುಪಿರ್ತೈತೆ. ವೇಟ್ ಮಾಡಕ್ಕೆ ಹೋಗ್ಬಿಡ್ರಿ, ಬಂದು ಸಿನಿಮಾ ನೋಡ್ರಿ. ನನಗೂ ಕೂಡ ಸಿನಿಮಾ ಇಷ್ಟ ಆಗೈತೆ. ಆ್ಯಂಡ್ ಇಡೀ ತಂಡಕ್ಕೆ, ಜಯರಾಮ್ ಅವ್ರಿಗೆ, ಆ್ಯಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಾಚ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೂನ್. ನಮಸ್ಕಾರ. ಹಳೆ ಪರಿಚಯವರು ಎಲ್ರಿಗೂ ನಮಸ್ತೆ. ನಾನು ಶ್ರೀ. ನಿದ್ರಾದೇವಿ ನೆಕ್ಸ್ಟ್. ನಿದ್ರಾದೇವಿ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ಹೇಳೋರು, ಯಾಕೆ ನಿದ್ರಾದೇವಿ ಇನ್ನೂ ಬಂದಿಲ್ವಾ, ಮಲಗಿಲ್ವಾ ಅಂತ. ನಂಗೆ ಅದು ತಕ್ಷಣ ಟೈಟಲ್ ಇಂದ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಫಸ್ಟ್ ಆಫ್ ಆಲ್ ಇದು ತುಂಬಾನೇ ಸೂಕ್ಷ್ಮವಾಗಿರುವಂಥ ವಿಚಾರ. ಇದು ವೆರಿ ಸೆನ್ಸಿಬಲ್ ಟಾಪಿಕ್. ಈ ವಿಷಯದ ಬಗ್ಗೆ ಡೈರೆಕ್ಟ್ರು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ವಿಷಯದ ಬಗ್ಗೆ ಜಾಸ್ತಿ ಜನ ಮಾತಾಡಬೇಕು. ಬಿಕಾಸ್ ಚೈಲ್ಡ್ಹುಡ್ ಡ್ರಾಮಾ ಅಂತ ಒಂದಿದೆ, ಅದ್ರ ಬಗ್ಗೆ ತುಂಬ ಜನ ಮಾತಾಡಬೇಕು. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಮೂವಿಯಿಂದ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ವಿಷಯ ಕೂಡ ತಲುಪುತ್ತೆ. ಆ್ಯಂಡ್ ಆ್ಯಕ್ಟರ್ಸ್ ಹೊಸಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಲುಕ್ಸ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ರಿಷಿಕಾ ತುಂಬ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಸಿಕ್ತಾಗ ಹಿಂಗಿರಲಿಲ್ಲ ಯಾರು, ಆದರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಇದು ಅವ್ರ ಪ್ರೊಡಕ್ಷನ್ ಹೌಸು. ನಾವೆಲ್ಲರೂ ಸೇರಿ ಅವ್ರನ್ನ ವೆಲ್ಕಮ್ ಮಾಡಿ ಉಳಿಸ್ಕೋಬೇಕು. ಬಿಕಾಸ್ ಅವರಿದ್ರೆ ನಿಮ್ಮ ಇಂಡಸ್ಟ್ರಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಎಲ್ಲ ಅವಕಾಶ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಹೇಳೋದು,
ಎಲ್ಲ ಥರದ ಆಡಿಯನ್ಸು ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಈ ವಿಷಯದ ಬಗ್ಗೆ ತಿಳ್ಕೋಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರೆ, ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿ ಕಾಣುತ್ತೆ. ಸಖತ್ ಪ್ರಾಮಿಸಿಂಗ್ ಆಗಿದ್ರೆ, ಅಂದರೆ ತುಂಬ ಪ್ಯಾಷನೆಟ್ ಆಗಿದ್ದಾರೆ ಪ್ರೊಡ್ಯೂಸರ್ಗೆ. ಹೀರೋಯಿನ್ಗೆ ಎಷ್ಟು ಫ್ಯಾನ್ಸ್ ಆಗ್ತೀರೋ ನೀವೆಲ್ಲ ಈಗ ಟೆಕ್ನಿಕಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರ ನೀವು. ಪ್ರೊಡ್ಯೂಸರ್ಗೂ ಕೂಡ ಫ್ಯಾನ್ ಆಗ್ತೀರಾ. ಆ್ಯಂಡ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಈ ಸಬ್ಜೆಕ್ಟ್ ತಗೊಂಡಿರೋದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ರಿಲೀಸ್ ಆಗ್ತಿರೋದು ಈಗ ಆಲ್ರೆಡಿ ಥಿಯೇಟರ್ಸ್ ಅಲ್ಲಿದೆ. ಆದಷ್ಟು ಜನ ಬೇಗ ಹೋಗಿ ನೋಡಿ. ಥ್ಯಾಂಕ್ ಯು. ಬನ್ನಿ. ವೆರಿ ರಿಲೇಟಬಲ್ ಟಾಪಿಕ್. ಆಕ್ಚುಲಿ ಎವ್ರಿ ಒನ್ ಯೂಸ್ಲಿ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್ ಆಗಿ ಕಂಪೇರ್ ಟು ಫಸ್ಟ್ ಹಾಫ್ ಅಲ್ಟಿಮೇಟ್ ಆಗಿ ಕನೆಕ್ಟ್ ಆಯಿತು, ರಿಲೇಟಬಲ್ ಆಯಿತು ನನಗೆ. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ನನಗೆ ಹೀರೋ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋ ಅಂತೆಲ್ಲ ಆಕ್ಚುಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಆ ಮೂಡ್ಗೆ ಹೋಗಿ ಹೋಗಿ ಬರ್ತಾ ಇರ್ತೀವಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಎಲ್ರಿಗೂ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೂವಿ ಟೈಟಲ್ ಎಷ್ಟು ಯೂನಿಕ್ ಆಗಿದೆಯೋ ಸ್ಟೋರಿ ಕೂಡ ಅಷ್ಟೇ ಯೂನಿಕ್ ಆಗಿದೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ರಿಷಿಕಾ ಅವರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಮೂವಿನಲ್ಲಿ. ಪ್ರವೀರ್ ಅವರು ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ. ಇಬ್ಬರದು ಜೋಡಿ ತುಂಬಾ ಕ್ಯೂಟ್ ಆಗಿದೆ. ಸ್ಟೋರಿಯಲ್ಲಿ ಅಂದ್ರೆ ಮಕ್ಕಳಿಗೆ ಆಗೋ ಒಂದು ಟ್ರಾಮಾ ಬಗ್ಗೆ ಥ್ರೂ ಔಟ್ ಮೂವಿ ತೋರಿಸ್ತಾರೆ. ಸಣ್ಣ ವಯಸ್ಸಲ್ಲಿ ಏನೇನೆಲ್ಲ ಕಷ್ಟ ಬಿದ್ದಿರ್ತಾರೆ, ಏನೇನೆಲ್ಲ ಅವ್ರ ಮನಸ್ಸಿಗೆ ತೊಂದರೆ ಆಗಿರುತ್ತೆ, ಅದು ಬೆಳೆದಾದ್ಮೇಲೆ ಯಾವ ತರ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಸುರಾಗ್ ಸಾಗರ್ ಅವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, OTT ನಲ್ಲಿ ಎಲ್ಲಾರು ಮೂವಿನ ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ, ಬಟ್ ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡೋದೇ ಬೇರೆ. ಅದು ಆ ವೈಬ್ನ ಏನು ಹೇಳೋದಕ್ಕೆ ಆಗಲ್ಲ. ಇವಾಗ IPL ಮ್ಯಾಚ್ ಎಲ್ಲ ನೋಡೋದಕ್ಕೆ ಹೋಗ್ತೀರಾ ನೀವು, IPL ಅಲ್ಲಿರೋ ವೈಬೇ ಬೇರೆ, ಸ್ಕ್ರೀನ್ ಮನೆಯಲ್ಲಿ ಕುತ್ಕೊಂಡು TV ನೋಡೋದೇ ಬೇರೆ. ಸೊ ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲಾರು ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಮತ್ತೆ ಜಯರಾಮ್ ಸರ್ ಪ್ರೊಡಕ್ಷನ್ ಅಲ್ಲಿ ಮೂವಿ ಮೂಡ್ ಬಂದಿರೋದು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹೊಸ ಟೀಮ್ಗೆ. ಸೊ ಇದೆಲ್ಲ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವೆಲ್ಲ ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡ್ಬೇಕು. ಹೊಸ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡಬೇಕು. ಮೂವಿನಲ್ಲಿ ಎಲ್ಲಾ ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಬ್ರು ಅಂದ್ರೆ ಒಂದೊಂದು ಪಾತ್ರನೂ ಅದ್ಭುತವಾಗಿ ಬಂದಿದೆ. ಕಾಮಿಡಿ ಆಗಿರ್ಬೋದು, ಕಾಮಿಡಿ ಕಂಟೆಂಟ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲಾರು ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿದ್ರಾದೇವಿ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ನಿದ್ದೆ ಬರುತ್ತೆ ಡೆಫಿನೆಟ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯಾರು ಹೊಸಬರು ಅನ್ನೋ ಫೀಲಿಂಗ್ ಹೋಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಮೇಜರ್ಲಿ ಹೇಳ್ಬೇಕಂದ್ರೆ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಐ ಫೆಲ್ ವೆರಿ ಎಂಗೇಜಿಂಗ್ ವಿತ್ ದ ಹೋಲ್ ಕಾನ್ಸೆಪ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಡೈರೆಕ್ಟರ್ಸ್ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ವಂಡರ್ಫುಲ್ ಫಿಲ್ಮ್. ಎಲ್ಲರೂ ಬಂದು ಆದಷ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು. ಯಾಕಂದರೆ ಆಲ್ರೆಡಿ ಒಳ್ಳೆ ಪಬ್ಲಿಸಿಟಿ ಆಗ್ತಾ ಇದೆ, ಒಳ್ಳೆ ಟಾಕ್ಸ್ ಇದೆ ಈ ಸಿನಿಮಾಗೆ. ಸೊ ಬಂದು ನಿಮ್ಗಳ ಒಂದು ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಥ್ಯಾಂಕ್ ಯು. ನನ್ನ ಹೆಸರು ರಾಹುಲ್ ಅಂತ. ಜಯರಾಮ್ ಸರ್ ಮಾಡ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೀರೋ ಮಾಡ್ತಾ ಇದ್ದೀನಿ. ಸೊ ನಿದ್ರಾದೇವಿ ಅನ್ನೋ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರವೀರ್, ರಿಷಿಕಾ ತುಂಬಾ ಚೆನ್ನಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.
ನಮಸ್ತೆ, ಮನೋಜ್ ಅಂತ ಡೈರೆಕ್ಟರು. ಸೊ ನಿದ್ರಾದೇವಿ ಈ ಸ್ಲೀಪ್ಲೆಸ್ನೆಸ್ಸು, ಇನ್ಸೋಮ್ನಿಯಾ, ಡ್ರಾಮಾ ಇದ್ರ ಬಗ್ಗೆ ಹೇಳಕೊಟ್ಟಿರೋ ಸಿನಿಮಾ. ಸೊ ಪ್ರೆಸೆಂಟ್ ಜನ್ರೇಷನ್ಗೆ ಏನಾಗ್ತಿದೆನೋ ಅದ್ರ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ. ಒಳ್ಳೆ ಕಂಟೆಂಟು, ಅದನ್ನ ಸ್ವಲ್ಪ ಕಮರ್ಷಿಯಲ್ ವೇಲ್ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ಪ್ರವೀರ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ರಿಷಿಕ್ ಅವ್ರ ಆ್ಯಕ್ಚುಲಿ ಫೇವ್ರೇಟ್ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ಆದರು, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸುರಾಗ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಆ್ಯಕ್ಚುಲಿ ಅದಕ್ಕೆ ಏನು ಬೇಕೋ ಅದು ತಕ್ಕನಂಗೆ ಬಡ್ಜೆಟ್ ಹಾಕ್ಬಿಟ್ಟು ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಇನ್ನೂ ಯಾರ್ಯಾರು ಸಿನಿಮಾ ಮಾಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ, ಇಡೀ ಟೀಮ್ಗೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕ್ಲಿ. ಸೊ ನನಗೆ ಸುರಾಗ್ ಆ್ಯಕ್ಚುಲಿ ಸುಮಾರು ಒಂದು ನನ್ನ ಚೈಲ್ಡ್ಹುಡ್ ಇನ್ ಫ್ರೆಂಡ್, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್. ಸೊ ಈ ಸಿನಿಮಾಗೆ ನಂದು ಸುಮಾರು ಕನೆಕ್ಷನ್ಸ್ ಇದೆ. ನಮ್ಮ ಜಯರಾಮ್ ಸರ್ ಕೂಡ ಆ್ಯಕ್ಚುಲಿ ನಾವು ಇನ್ನೊಂದು ಸಿನಿಮಾ ಕೂಡ ಮಾಡ್ತಾ ಇದ್ದೀವಿ. ಬಟ್ ಸಿನಿಮಾ ಮಾಡ್ತಿದ್ದೀವಿ ಅಂತ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಜೊತೆಗೆ ಪ್ರವೀರ್ ಅವರಾಗಲಿ, ನಮ್ಮ ರಿಷಿಕ್ ಅವರಾಗಲಿ, ದೇ ರಿಯಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ನೀವು ಬಂದು ಇದನ್ನ ಬರೀ ಯೂಟ್ಯೂಬಲ್ಲಿ ನೋಡಿ ಹಂಗೆ ಹಿಂಗೆ ಅಂತ ಅಥವಾ OTT ನೋಡಿ ಅಂತ ನಾವಂತೂ ಖಂಡಿತ ಹೇಳ್ತಾ ಇಲ್ಲ. ಬಟ್ ಇದು ಜಸ್ಟ್ ಒಂದು OTT ಅಥವಾ ಇದ್ರಲ್ಲಿ ನೋಡುವಂಥ ಸಿನಿಮಾ ಅಂತೂ ಅಲ್ಲ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾನು ನಕುಲ್ನು ಕೂಡ ಚೆನ್ನಾಗಿದೆ ಅಂತ ಹೇಳಲೇಬೇಕು, ತುಂಬಾ ಚೆನ್ನಾಗಿದೆ. ಅವ್ರ ಕೆಲಸ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರಲ್ಲೇ ಬಂದ್ಬಿಟ್ಟು ಇದನ್ನ ಒಳ್ಳೆ ಸಿನಿಮಾ ಚೆನ್ನಾಗಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾ ನೋಡ್ಕೊಂಡು ಬಂದೆ. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಹ್ಯೂಮನ್ ಸೈಕಾಲಜಿನ ನೀಟಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಐ ಥಿಂಕ್ ಆಲ್ಸೋ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅನ್ನೋದೇನಿದೆ ಅದು ಒಂಥರ ಸುಮಾರು ಜನ ಅದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಬಟ್ ಸಾರಿ ನೋಡಿ, ಇದು ಒಂಥರ ಸೈಕಲಾಜಿಕಲ್ ಡಿಸಾರ್ಡರ್. ಬಟ್ ಐ ಆಮ್ ವೆರಿ ಹ್ಯಾಪಿ ಈ ಮೈಕ್ ಬಿತ್ತು ಅಂತ. ಬಟ್ ಐ ಥಿಂಕ್ ಸೈಕಲಾಜಿಕಲ್ ಡಿಸಾರ್ಡರ್ ಮೇಲೆ ಸಿನಿಮಾಗಳು ಇಟ್ ಈಸ್ ಅ ನೀಡ್ ಆಫ್ ದಿ ಆರ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ವಿಷಯಗಳಿದೆ ಅದರ ಮೇಲೆ ದಟ್ ವಿ ಕ್ಯಾನ್ ಬಿಲ್ಡ್ ಸ್ಟೋರೀಸ್ ಆನ್ ಅಂತ. ಅಪಾರ್ಟ್ ಫ್ರಮ್ ರೆಗ್ಯುಲರ್ ಕಾಂಟೆಂಟ್ ಏನು ಒಂದ್ ಕಡೆಗೆ ಹೋಗ್ತಿದೆ, ಅದರ ಮೇಲೆ ನನಗೆ ವೈಯಕ್ತಿಕವಾಗಿ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಮೇಲೆ ಸಿನಿಮಾಗಳು ನನಗೆ ಭಾಳ ಇಷ್ಟ. ಸೊ ಐ ರಿಯಲಿ ಲೈಕ್ ಇಟ್. ಎಸ್ಪೆಷಲಿ ಒಂದು ನಿದ್ದೆ ಬರದೇ ಇರೋ ವ್ಯಕ್ತಿ ಅವನ ಲೈಫಲ್ಲಿ ಏನೇನಾಗುತ್ತೆ, ಐ ಥಿಂಕ್ ಇಟ್ ಇಸ್ ಶೋನ್ ಇನ್ ಅ ವೆರಿ ನೈಸ್ ವೇ. ಕನ್ಫ್ಯೂಸ್ ಮಾಡ್ತಾ 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 ಇಷ್ಟ ಆಗೋಗುತ್ತೆ ಸಿನಿಮಾ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ವೇ ಆ್ಯಂಡ್ he is done really well. I think ಡೈರೆಕ್ಟರ್ ಎಡಿಟರು ಸಿಕ್ಕಾಪಟ್ಟೆ ನೀಟಾಗಿ ಕುಡಿಸ್ಕೊಂಡು ಹೋಗ್ತಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಏನಿದೆ, ಆ್ಯಂಡ್ ಶೈನ್ ಆಫ್ ಕೋರ್ಸ್ ವಂಡರ್ಫುಲಿ ಡನ್. ಆ್ಯಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ದಯವಿಟ್ಟು ನಾವು ಬಂದು ಪ್ರತಿ ಸರ್ತಿ ಹೇಳ್ತೀವಿ, OTT ಎಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಯಾಕಂದರೆ ಒಂದು ಸಿನಿಮಾ ಅನ್ನೋದು ಇಟ್ ಈಸ್ ಮೆಂಟ್ ಫಾರ್ ಅ ಸಿನಿಮಾ ಥಿಯೇಟರ್. ಸೊ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಅ ಸ್ಮಾಲ್ ಸ್ಕ್ರೀನ್. ಯಾಕಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಇಟ್ ಈಸ್ ಆಲ್ಸೋ ಅ ಕಮ್ಯುನಿಟಿ ಬಿಲ್ಡಿಂಗ್ ಆ್ಯಕ್ಟಿವಿಟಿ. ಸೊ ಮನೇಲಿ ಕೂತ್ಕೊಂಡ್ಬಿಟ್ಟು 4 ಜನ ಇದ್ರೆ 4 ಜನ ಬೇರೆ ಸಿನಿಮಾ ನೋಡೋದು ಇಟ್ ಇಸ್ ನಾಟ್ ಅ ಕಮ್ಯುನಿಟಿ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಅಂತ ನನ್ನ ಅನಿಸಿಕೆ. ಸೊ ದಯವಿಟ್ಟು ಪ್ಲೀಸ್ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದರಿಂದ ಏನು ಒಳ್ಳೇದಾಗತ್ತೆ ಅದನ್ನೆಲ್ಲ ಬಿಟ್ಬಿಡೋಣ, ಬಟ್ ಅದರಿಂದ ಆಡಿಯನ್ಸ್ಗೆ ತುಂಬ ಒಳ್ಳೇದಿದೆ. ಇಟ್ಸ್ ಕಮ್ಯುನಿಟಿ ಬಿಲ್ಡಿಂಗ್ ವರ್ಕ್ ಅದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ. ಸೊ ಈಗ ತಾನೇ ನಿದ್ರಾದೇವಿ ನೆಕ್ಸ್ಟ್ ಡೋರ್ ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ನಿಜವಾಗ್ಲೂ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ.
ತುಂಬ ಟೈಮಿಂದ ನಾನು ರಿಷಿಕಾ ಅವ್ರ ಸ್ಟೋರಿ ಮೇಲೆ ನೋಡ್ತಿದ್ದೆ, ಲೈಕ್ ಪ್ರಮೋಷನ್ಸ್, ಟೀಸರ್ಸ್, ಟ್ರೇಲರ್ಸ್. ಸೊ ನಾನು ಕಾಯ್ತಿದ್ದೆ ಸಿನಿಮಾನ ನೋಡೋಕ್ಕೆ, ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಡಿಡ್ ನಾಟ್ ಡಿಸಪಾಯಿಂಟ್. ನಿಜವಾಗ್ಲೂ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು. ತುಂಬ ನೀಟಾಗಿತ್ತು, ತುಂಬ ಎಲ್ಲ ಲೂಪ್ಸು ಕ್ಲೋಸ್ ಮಾಡಿದ್ರು, ವಿಚ್ ಇಸ್ ಐ ಫೀಲ್ ವೆರಿ ರೇರ್ ದೀಸ್ ಡೇಸ್. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮ್ಯಾಟೋಗ್ರಫಿ ವಾಸ್ ಅಮೇಝಿಂಗ್. ನಿಜವಾಗ್ಲೂ ಎಲ್ಲ ಫಸ್ಟ್ ಆಫ್ ಆಲ್ ತುಂಬ ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತೊಗೊಂಡಿದ್ದಾರೆ, ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ರೂ ಮೆಟಫಾರ್ಸ್, ಥ್ರೂ ವಿಜುವಲ್ಸ್, ಲೈಟಿಂಗ್ಸ್. ಇಟ್ ವಾಸ್ ಬ್ಯೂಟಿಫುಲ್. ಪರ್ಫಾರ್ಮೆನ್ಸಸ್ ಸಖತ್ತಾಗಿತ್ತು. ಪ್ರವೀರ್, ಇಸ್ ದಿಸ್ ಯುವರ್ ಫಸ್ಟ್ ಫಿಲ್ಮ್, ಡೆಬ್ಯೂ ಫಿಲ್ಮ್? ನಿಜವಾಗ್ಲೂ ಹಾಗನ್ಸಲ್ಲ. ಎವ್ರಿ ಒನ್ಸ್ ಡನ್ ಅ ಗ್ರೇಟ್ ಜಾಬ್. ಕೆಮಿಸ್ಟ್ರಿ ಸಖತ್ತಾಗಿದೆ. ಆ್ಯಂಡ್ ಶ್ರುತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡೋದು ನಂಗಂತೂ ತುಂಬ ಲೈಕ್ ಇಷ್ಟ ಆಯಿತು, ಬಿಕಾಸ್ ಶೀಸ್ ಮೈ ಫೇವ್ರೆಟ್, ಶೀಸ್ ಅನ್ ಐಕಾನ್. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಆ್ಯಂಡ್ ಶೈನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಏನಿಲ್ಲ, ಸೊ ನಿದ್ರಾದೇವಿ ಇವತ್ತು ಈಗ ಜಸ್ಟ್ ನೋಡ್ಕೊಬೋದು ಮೂವಿ. ಭಾಳ ಸೂಪರ್ ಆಗಿ ಮಾಡಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಆಗಲಿ, ಒಂದು ಹೊಸ ಪ್ರತಿಭೆಗಳು ನಿಜವಾಗ್ಲೂ ಮೂವಿನ ನೋಡಬೇಕು. ಎಷ್ಟು ಜನ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾ ಇದ್ದೀರೋ ಅವರೆಲ್ಲ ಬಂದು ಈ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಹೊಸ ನಿಜವಾಗ್ಲೂ ಒಬ್ಬರು ಸಕ್ಕದಾಗಿ ಮಾಡಿದ್ರು, ಇಷ್ಟ ಆಯಿತು. ಹಾಗೆ ನಮ್ಮ ತಾರಕ್ ನಿದ್ರಾದೇವಿ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ರು, ನಾನು ಅಷ್ಟೇಟಾಗಿ ಮಾಡಿದೆ. ಸೊ ಮೇಡಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಾವು ವರ್ಕ್ ಮಾಡಬೇಕಾದ್ರೆ ನಿಜವಾಗ್ಲೂ ಒಂದೇ ಬಂದು ನೋಡಿದ್ವಲ್ಲ. ಸೊ ನಿಮ್ಮ ನೋಡ್ಕೋಬೇಕಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯಾರು ಈ ಮೂವಿ ನೋಡಿಲ್ಲ, ನಾಳೆಯಿಂದ ಖಂಡಿತ ಈ ಮೂವಿ ನೋಡಲೇಬೇಕು. ಸೊ ನನಗೆ ತುಂಬ ಇಷ್ಟ ಆಯಿತು ಸರ್. ಹೊಸ ಕಥೆನ ತಗೊಂಡು ಹೊಸ ಹುಡುಕಿ ಮಾಡ್ತಿರೋದು ನಾವು ಎದುರುಗಡೆ ನೋಡಿದ್ದೀವಿ. ಆ ಕೆಲಸ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿದ್ರಾದೇವಿ ಎಲ್ಲ ಬಂದು ನೋಡ್ತಾರೆ, ವಾಚಿಂಗ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಹೊಸ ನ್ಯೂ ಕಾನ್ಸೆಪ್ಟ್ and with a very good and family entertainment and drama together with a romance. and ಪ್ರವೀರ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. and ತುಂಬಾ ಒಳ್ಳೆ ನೇಮ್ ಬಂದಿದೆ ನನಗೆ, ಯಾವ ಕರೆಕ್ಟ್ ಆಗ್ತದಲ್ಲ. ತುಂಬಾ ಖುಷಿ ಆಗಿದ್ದೀನಿ. and this is my third time I'm watching, because ನಮ್ಮ ಸಾಂಗೇ ಫಸ್ಟ್ ಇದೆ. ತುಂಬಾ ಖುಷಿ ಆಗಿದ್ದೀನಿ. and ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಡೈರೆಕ್ಟರ್ ಸರ್. ಹೀರೋಸ್ ನ್ಯೂ ಸೂಪರ್ ಅಮೇಜಿಂಗ್. and heroine thank you so much everyone. Please watch in theaters. Thank you. ಸೊ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ನಾನು ಸುರಾಗ್ ಸಾಗರ್, ಈ ಸಿನಿಮಾದ ನಿರ್ದೇಶಕ. ನಮಗೆ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು, ಆಮೇಲೆ ಇಂಡಸ್ಟ್ರಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲುಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ. ದಯವಿಟ್ಟು ಇನ್ನಷ್ಟು ಜನ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬ ಖುಷಿ ಆಗುತ್ತೆ, ತುಂಬ ಓವರ್ವೆಲ್ಮ್ ಆಗಿದೆ ಸಿನಿಮಾ. ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರಕ್ ಆಗ್ಲಿಲ್ಲ, ಅವರು ಈ ವೀಕೆಂಡ್ ಸಿನಿಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ರಿವ್ಯೂಸ್ ತುಂಬಾ ಚೆನ್ನಾಗಿ ಬರ್ತಿದೆ, ಎಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ನೆನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಇನ್ನ ಸಿನಿಮಾನ ಇನ್ನ ತಲುಪ್ಬೇಕಂತ ನಾನು ಮತ್ತೆ ನಿಮ್ ನಿರ್ದೇಶಕರಾಗಿರ್ಲಿ, ನಮ್ ನಿರ್ಮಾಪಕರಾಗಿರ್ಲಿ ತುಂಬಾ ಕಷ್ಟಪಡ್ತಿದೀವಿ ಸಿನಿಮಾನ ತಲುಪ್ಬೇಕಂತ. ಹಾಗೆ ಪ್ರಣಮ್ ಅವ್ರ ಬಗ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ, ಅವ್ರಿಗೆ ಇಷ್ಟ ಆಯ್ತು, ಎಂಜಾಯ್ ಮಾಡಿದ್ರು. ಸೊ ಅವರು ಸನ್ ಆಫ್ ಮುತ್ತಣ್ಣಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನಂದ್ರೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ
ಒಂದ್ ಒಳ್ಳೆ ಸಿನಿಮಾ ಆಗ್ಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗ್ಬೇಕು. ಈ ಸಿನಿಮಾಗೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಎಲ್ಲಾ ಫ್ಯಾಕ್ಟರ್ಸ್ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿನ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಗ್ಗಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾನು ಪ್ರೇಕ್ಷಕರ ಕೈಯಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಾನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಈ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಏನು ತುಂಬ ಕನೆಕ್ಟ್ ಆಯ್ತು ಅಂದರೆ ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಈ ಸಿನಿಮಾದಲ್ಲಿ, ಅದು ನನ್ನ ಅಕ್ಕಪಕ್ಕದಲ್ಲಿ ತುಂಬ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡೋ ನಾನು ನೋಡಿದ್ದೀನಿ. ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯಿತು ಈ ಸ್ಕ್ರಿಪ್ಟ್ ಬಗ್ಗೆ. ಅಂದರೆ ತುಂಬ ರಿಲೇಟಬಲ್ ಆಗಿದೆ, ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ತುಂಬಾ ಫ್ಯಾಕ್ಟರ್ಸ್, ತುಂಬಾ ಟಾಪಿಕ್ಸ್ ಕವರ್ ಮಾಡಿದೀವಿ ಈ ಸಿನಿಮಾದಲ್ಲಿ, ಅದೆಲ್ಲ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಅಂಡ್ ಅದು ಫುಲ್ಫಿಲ್ ಆಗಿದೆ ಅಂತ ಈಗ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಎಲ್ಲರೂ ಅದೇ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ ಆಗಲ್ಲ, ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬಾ ಕನೆಕ್ಟ್ ಆಗ್ತಿದ್ದಾರೆ. ಕತೆ ಅಷ್ಟೇ ಅಲ್ಲ, ವಿಜುವಲಿ ತುಂಬಾ ಪ್ರೇಸ್ ಮಾಡ್ತಿದ್ದಾರೆ, ಮ್ಯೂಸಿಕ್ ನ ಪ್ರೇಸ್ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ನ ಪ್ರೇಸ್ ಮಾಡ್ತಿದ್ದಾರೆ. ಸೊ ಅದೇ ನಾನು ಆಡಿಯನ್ಸ್ ಹತ್ರ ಒಂದೇ ಕೇಳ್ಕೊತೀನಿ, OTTಗೆ ವೇಟ್ ಮಾಡಬೇಡಿ. ಇಟ್ ಇಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನಮ್ಮ ಸಿನಿಮಾ ಇಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಅದನ್ನ ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನ ನಮಗೆ ರಿಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಲ್ಲದೆ ಇದು ಸಿನಿಮಾ ನಮಗೆ ಗೊತ್ತಿಲ್ಲದೆ ಇರೋದಾಗೆ ಸಾಕಷ್ಟು ಜನ ರಿವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರು, ಇದನ್ನ BPO ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್, ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು, ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದೊಂದು ದೊಡ್ಡ ಇಶ್ಯೂ, ಅದನ್ನ ಹೇಗೆ ಡೀಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದಲ್ಲದೆ ಪೇರೆಂಟ್ಸ್ ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂಥ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು ಆ ಭಯನ ಹೇಗೆ ಅವ್ರ ಲೈಫನ್ನೇ ಡ್ರೈವ್ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಎಲ್ಲಾನು. ಈ ರಿವ್ಯೂಸ್ ಸಾಕಷ್ಟು ಜನ ಬೇರೆ ಬೇರೆ ಅವ್ರು ನೋಡೋ ರೀತಿನೇ ಬೇರೆ ತರ ಇದೆ. ನಾವು ಕತೆ ಮಾಡಿದಾಗ ಒಂದ್ ಅಂದ್ಕೊಂಡ್ರೆ ಬಟ್ ಜನಗಳು ನೋಡ್ತಾ ಇರೋ ರೀತಿ, ಅವ್ರುಗಳು ಕರೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮ್ಗೆ ಇನ್ನೂ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಬಟ್ ಬಹಳಷ್ಟು ಸಂತೋಷನೂ ಆಗ್ತಾ ಇದೆ. ಜನ ನೋಡ್ತಾ ಇರೋ ರೀತಿ, ಅವ್ರುಗಳು ನಾವು ಯಾವುದೋ ಒಂದು ಆಂಗಲ್ ಅಲ್ಲಿ ತೆಗಿತೀವಿ, ಬಟ್ ಅವರು ಆಸ್ ಅ ಪೇರೆಂಟ್ ಆಗಿ ನೋಡ್ತಾರೆ. ಇನ್ ಕೆಲವರು ಆಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಆಗಿ ಅವ್ರಿಗೇನೋ ಇರೋ ಟ್ರಾಮಾ ಬಗ್ಗೆ ಮಾತಾಡ್ತಾರೆ. ಇನ್ ಕೆಲವರು ಯಾವುದೋ ಒಂದು ಹಳೆ ಘಟನೆಗಳು ಅವ್ರಗಳ ಲೈಫಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡ್ಕೊಂಡು, ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ, ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು, ಈ ತರ ಬೇರೆ ಬೇರೆ ರೀತಿನಲ್ಲಿ ಜನ ಕನೆಕ್ಟ್ ಆಗ್ತಾರೋ ತುಂಬಾ ಸಂತೋಷ ಆಗ್ತಾ ಇದೆ. ಜನ ಇನ್ನು ಸಾಕಷ್ಟು ಜನ ಇನ್ನು ನಮ್ಮ ಸಿನಿಮಾ ನೋಡಿಲ್ಲ, ನೋಡ್ಬೇಕು. ಇನ್ನು ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ನಿಮ್ ಸಿನಿಮಾ ರಿವ್ಯೂ ಚೆನ್ನಾಗಿ ಬಂದಿದೆ, ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ, ಗುರುವಾರ ಹೋಗ್ತೀನಿ ಅಂತ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ. ಯಾಕಂದ್ರೆ ನೀವು ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೇನೆ ಥಿಯೇಟರ್ ಸಿನಿಮಾ ಉಳಿಯುತ್ತೆ ಇವತ್ತಿನ ದಿವಸ. ಇಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ರಿಟೈನ್ ಮಾಡೋದು ಕಷ್ಟ ಇರುತ್ತೆ. ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ಬಂದು ಎಲ್ಲರೂ ಇಮಿಡಿಯೇಟ್ ಆಗಿ ನೋಡಿ 4 ಜನಕ್ಕೆ ಹೇಳಿ ನಿಮ್ಮ ರಿವ್ಯೂಸ್ನ, ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ.